ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದು ಎರಡನೇ ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದೇ ವ್ಯತ್ಯಾಸ ಏನಪ್ಪ ಅಂದರೆ, ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಆ ಸರ್ಕಾರದ ಭಾಗವಾಗಿ ಉಪಮುಖ್ಯಮಂತ್ರಿಗಳಾಗಿದ್ದರು. ಆದರೆ ಈ ಬಾರಿ ಸಂಪೂರ್ಣವಾಗಿ ನಮ್ಮದೇ ಪಕ್ಷದ ಒಂದು ಬಲಿಷ್ಠವಾದಂಥ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದ್ದು, ಇವತ್ತು ಆ ಪಕ್ಷದ ವತಿಯಿಂದ ಈ ಸರ್ಕಾರದಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈಗಾಗಲೇ 2 ಸರಿ ಅವರು KPCC ಅಧ್ಯಕ್ಷರು ಕೂಡ ಆಗಿದ್ರು. ಅದು ಕೊಟ್ಟಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾದಾಗ. ಕೊಟ್ಟಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅವರು ಉಪಮುಖ್ಯಮಂತ್ರಿಗಳು ಕೂಡ 2 ಸರಿ ಆಗಿದ್ದಾರೆ. ಯಾಕೆ ಅಲ್ಲಿಗೆ ನಿಂತು ಹೋಯ್ತಾ ಇದೆ, ಮುಂದೆ ಏರ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಯ್ತಾ, ಅದು ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾ ಇದೆ. ಅದು ನೋಡೋಣ, ಭಗವಂತನ ಇಚ್ಛೆ. ಮುಂದೆ ಕಾಲಗರ್ಭದಲ್ಲಿ ಏನೇನು ಅಡಗಿದೆಯೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋಣ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ತಮಗೆ ಈಗ ಶಕ್ತಿ ಬಂದಿದೆ, ನಮ್ಮದೇ ಸರ್ಕಾರ ಇದೆ. ಈ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಬದಲಾವಣೆಗಳನ್ನು ತರಲಿಕ್ಕೆ ಇವತ್ತು ಸಂಪೂರ್ಣವಾದಂಥ ಅವಕಾಶ ತಮಗಿದೆ. ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಈ ರಾಜ್ಯದಲ್ಲಿ ವಿಶೇಷವಾಗಿ ರೈತರು, ಬಡವರು ಮತ್ತೆ ಏನು ಜನಸಾಮಾನ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಬಂಧಪಟ್ಟಂತ ಈ ಕಂದಾಯ ಇಲಾಖೆನ ಅತ್ಯಂತ ಇನ್ನೂ ಕೂಡ ಜನಸ್ನೇಹಿಯಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಬೇಕು. ಹಾಗೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ನಾನು ಹೇಳಿದೆ, ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮದೇ ಪಕ್ಷದ ಅತ್ಯಂತ ಬಲಿಷ್ಠವಾದಂಥ ಕಾಂಗ್ರೆಸ್ ಸರ್ಕಾರ ಇದೆ. ನಮಗೂ ಕೂಡ ಗೊತ್ತಿದೆ. ಈಗಾಗಲೇ ಸುಮಾರು 6-7 ವರ್ಷಗಳ ಕಾಲ ನಮ್ಮ ಪಕ್ಷವನ್ನು ಮುನ್ನಡೆಸಿ ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೂಡ ಮಾನ್ಯ ಶಿವಕುಮಾರ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಬಹಳ ಕ್ರಿಯಾಶೀಲರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ದಿವಸ ಅವರು ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲ ಅಧಿಕಾರಿಗಳ ವರಿಷ್ಠರ ಕರೆಸಿ ಬಹಳ ಖಡಕ್ ಆದಂಥ ಬಹಳ ಒಂದು ಕಠಿಣ ನಿರ್ಧಾರಗಳನ್ನು ಅವ್ರು ತಗೊಂಡು ಇವತ್ತು ಎಲ್ಲರೂ ಕೂಡ ಸಚಿವರುಗಳಿಗೆ ಮತ್ತು ಶಾಸಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅತ್ಯಂತ ಬದಲಾವಣೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಹಾಗೆ ಅಂತ ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದಲ್ಲಿನ ಸರ್ಕಾರಕ್ಕೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರ ನೇತೃತ್ವದ ಇಲಾಖೆಗಳಿಗೆಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ, ಎರಡೇ ಕೆಲಸ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ವಿಶೇಷವಾಗಿ ಕೊಟ್ಟಿಗೆರೆ ಕಾನ್ಸ್ಟಿಟ್ಯೂನ್ಸಿಗೆ ತಾವೀಗಾಗಲೇ ಕಾರ್ಯೋನ್ಮುಖರಾಗಿದ್ದೀರಿ. ಒಂದು ಎತ್ತಿನ ಹೊಳೆ ನೀರನ್ನ ಇಲ್ಲಿ ಹರಿಸಬೇಕು ಅಂತ ಅನ್ನೋದು ಈ ತಾಲೂಕಿನ ಮತ್ತು ಈ ಭಾಗದ ಜನರ ಒಂದು ನಿರೀಕ್ಷೆ ಇದೆ, ಆಕಾಂಕ್ಷೆ ಇದೆ. ಅದ್ರ ಬಗ್ಗೆ ತಾವು ಹೆಚ್ಚು ಈ ಸತಿ ಆಸಕ್ತಿ ವಹಿಸ್ತೀರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಭಾವನೆ ಮಾಡ್ತಾ, ಅದೇ ರೀತಿ ರಾಯದುರ್ಗ ಮತ್ತು ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯೂ ಕೂಡ ಸಂಪೂರ್ಣ ಆಗಬೇಕು. ಅದಾದರೆ ಇಲ್ಲಿನ ಜನಗಳ ಆರ್ಥಿಕ ಪರಿಸ್ಥಿತಿನೂ ಕೂಡ ಬಹಳ ಉತ್ತಮಗೊಳ್ತದೆ ಅಂತ ನನ್ನ ಮಾತನ್ನು ಹೇಳ್ತಾ, ಹೀಗೆ ಈ ತಾಲೂಕಿನ ಜನರ ನಿರೀಕ್ಷೆಗೆ ಮೀರಿ ತಾವು ಕೆಲಸ ಮಾಡ್ತೀರಿ ಅಂತ ನನ್ನ ಭಾವನೆ, ನಂಬಿಕೆ ನನಗಿದೆ. ಅದಕ್ಕೆ ಯಶಸ್ವಿಯಾಗಲಿ, ಮುಂದೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಮ್ಮ ಸರ್ಕಾರ ಏನು ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಿಂದ ನಮ್ಮ ಪಕ್ಷದ ಸರ್ಕಾರ ಇದೆ, ಆ ಸರ್ಕಾರ ಅತ್ಯಂತ ಸುಭದ್ರವಾಗಿ 2 ವರ್ಷಗಳನ್ನು ಅತ್ಯಂತ ಫಲಪ್ರದವಾಗಿ ನಡೆಸಿ ಮುಂದಿನ 2028ಗೂ ಕೂಡ ಮತ್ತೊಮ್ಮೆ ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ತಮ್ಮಿಬ್ಬರ ನೇತೃತ್ವದಲ್ಲಿ ತರ್ತಕ್ಕಂಥ ಕೆಲಸ ಆಗಲಿ. ಮತ್ತು ಇದೇ ರೀತಿ ಹೊಸದಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ BK ಹರಿಪ್ರಸಾದ್ ಅವರು ಕೂಡ ಬಹಳ ಅತ್ಯಂತ ಅನುಭವಿಗಳು. ಬಹಳ ವರ್ಷಗಳ ಕಾಲ ಅವರು ರಾಜ್ಯಸಭೆಯಲ್ಲಿ ಕೆಲಸ ಮಾಡಿದ್ದಾರೆ, ವಿಧಾನ ಪರಿಷತ್ಗಳು ಕೂಡ ಕೆಲಸ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕೂಡ ಹೆಚ್ಚಿಗೆ ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಿ 2028ಕ್ಕೆ ನಮ್ಮ ಸರ್ಕಾರವನ್ನು ಮತ್ತೊಮ್ಮೆ ತರ್ತಕ್ಕಂಥದಕ್ಕೆ ತಮಗೆ ಯಶಸ್ಸು ಸಿಗಲಿ ಅಂತ ಹೇಳ್ಬಿಟ್ಟು ಆಶಿಸಿ ಮತ್ತೊಮ್ಮೆ ತಾವೆಲ್ಲರೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.